ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಪರ್ಚೇಸಿಂಗ್ ಹೋಗ್ತಾ ಇದ್ದೀವಿ. ಏನಂದರೆ ನಾಳೆ ಬಂದುಬಿಟ್ಟು ನನ್ನ ಬ್ರದರ್ದು ಬರ್ಡೇ ಇದೆ. ಅದಕ್ಕೆ ಹೋಗ್ಬೇಕಾದ್ರೆ ಗಾಡಿ ಯೂಸ್ ಮಾಡಲ್ವಲ್ಲ, ಪೆಟ್ರೋಲ್ ಇರಲಿಲ್ಲ. ಹಾಗೆ ನಿಲ್ಲಿಸಿ ಪೆಟ್ರೋಲ್ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಬಂದ್ವಿ ಪೆಟ್ರೋಲ್ ಬಂಕ್ಗೆ. ಪೆಟ್ರೋಲ್ ಬಂದುಬಿಟ್ಟು ಹಾಕಿಸ್ತಿದ್ದಾನೆ ನೋಡಿ ನನ್ನ ತಮ್ಮ. ಎಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಹಾಕಿಸ್ಕೊಂಡ. ಅದಾದಮೇಲೆ ಅಲ್ಲಿಂದ ಹೊರಟಿದ್ದು ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೊರಟ್ವಿ. ಅದನ್ನ ಚಿಕ್ಕಮ್ಮ ಮನೆ ಅಂದರೆ ಇಲ್ಲಿಂದ ಒಂದು 10-15 ನಿಮಿಷದ ಜರ್ನಿ ಅಷ್ಟೇ. ಹಾಗೆ ನಮ್ಮ ಗಾಡಿ ತೊಗೊಂಡು ಹೋದ್ವಿ. ಅಲ್ಲೋಗಿ ಯಾವ ರೀತಿ ನಾವು ಪರ್ಚೇಸ್ ಮಾಡಿದ್ವಿ, ಏನೇನು ಪರ್ಚೇಸ್ ಮಾಡಿದ್ವಿ, ನಾನು ನನ್ನ ತಮ್ಮನಿಗೆ ಏನು ಕೊಡಿಸ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮನ ಕರೆದೆ, ಬಾ ಹೋಗೋಣ ಈ ಥರ ಪರ್ಚೇಸಿಂಗ್ಗೆ ಅಂತ. ನಮ್ಮ ಚಿಕ್ಕಮ್ಮ ಬರಲ್ಲ ಅಂತ ಅಂದರು. ಅದಕ್ಕೆ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಪರ್ಚೇಸಿಂಗ್ಗೆ ಅಂತ ಹೊರಟ್ವಿ. ಅವರು ಮುಂದೆ ಹೋಗ್ತಾಯಿದ್ರು ಗಾಡೀಲಿ, ನಾವು ಹಿಂದೆ ಹೋದ್ವಿ ಫಾಲೋ ಮಾಡಿಕೊಂಡು. ನೋಡಿ ಈ ಅಂಗಡಿ ಕರ್ಕೊಂಡು ಹೋದರು. ಹೋದ ಸತಿ ನನ್ನ ತಮ್ಮನ ಬರ್ಡೇಗೂ ಕೂಡ ಇದೇ ಅಂಗಡಿಲೇ ಪರ್ಚೇಸ್ ಮಾಡಿದ್ದು. ಆಪೋಸಿಟ್ ಅಂಗಡೀಲಿ ಶೂನ ಪರ್ಚೇಸ್ ಮಾಡಿದ್ವಿ. ಬಟ್ ಈ ಸತಿ ಶೂ ಬೇಡ ಅಂತಂದ. ಸೊ ಅದಕ್ಕೆ ಹೋಗ್ತಾ ಇದ್ದಂಗೆ ಈ ಶರ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನಂದೆ ತಗೋ ಅಂತ. ಆದರೆ ಅವನು ಇದು ಪಾಪ್ಕಾರ್ನ್ ಶರ್ಟ್ ಅಂತೆ. ಇದು ನನಗೆ ಈ ಕಲರ್ ಇಷ್ಟ ಆಯಿತು, ಬಟ್ ನನ್ನ ತಮ್ಮನಿಗೆ ಇಷ್ಟ ಆಗಲಿಲ್ಲ. ಸರಿ ಆಯಿತು ಬಿಡು ಬೇಡ ಅಂದ್ಬಿಟ್ಟು ಅವನು ಎಷ್ಟೊಂದು ಕಲೆಕ್ಷನ್ ತೋರಿಸಿದ್ರು. ಅದರಲ್ಲಿ ಇದು ಯಾವುದು ಬೇಡ 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 ಅಂದ್ಬಿಟ್ಟು ಒಂದೆಲ್ಲ ಮಿಕ್ಸ್ ಕಲರಲ್ಲಿ ಚೂಸ್ ಮಾಡ್ದ. ಏನಪ್ಪ ಇಲ್ಲಿ ಆಶ್ಚರ್ಯ ವಿಚಾರ ಅಂದರೆ ಅಮ್ಮ ಮಗಂದು ಇಬ್ಬರದು ಒಂದೇ ಟೇಸ್ಟು. ಇಬ್ಬರದು ನನಗಿಷ್ಟ ಆಗಿದ್ದು ಅವ್ನಿಗಿಷ್ಟ ಆಗಲಿಲ್ಲ, ನಮ್ಮ ಅಮ್ಮನಿಗೂ ಇಷ್ಟ ಆಗಲಿಲ್ಲ. ನಾನು ಅದಕ್ಕೆ ಒಂದು ಸತಿ ಕ್ಲಾರಿಫೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೆ ಫೋಟೋ ಕಳಿಸ್ದೆ. ನೋಡಿದ್ರೆ ನಾವು ಅಮ್ಮನ ಅದೇ ಸೆಲೆಕ್ಟ್ ಮಾಡಿದ್ರು. ತುಂಬ ಅವನಿಗೆ ಅವನ ಸೈಜೆಲ್ಲ ಚೆಕ್ ಮಾಡಿಕೊಂಡು ನನ್ನ ಕಝಿನು ಇದಂತೂ ತುಂಬ ನನಗಿಷ್ಟ ಆಯಿತು. ಅದಕ್ಕೆ ಇದು ನನ್ನ ಕಡೆಯಿಂದ ಅವನಿಗೆ ಗಿಫ್ಟ್ ಅಂತೇಳಿ ಕೊಡಿಸ್ತಾ ಇರೋದು. ಆಮೇಲೆ ಕಾರ್ಗೋ ಪ್ಯಾಂಟ್ ಅಂತೆ. ಆ ಪ್ಯಾಂಟ್ಗೆ ಇನ್ನೊಂದು ಪ್ಯಾಂಟು ಜೀನ್ಸ್ ಪ್ಯಾಂಟಲ್ಲಿ ಬ್ಲ್ಯಾಕ್ ನೋಡೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಹುಡುಕ್ತಾಯಿದ್ರು. ಅದರಲ್ಲಿ ನೋಡಿದ್ರೆ ಟೋನ್ ಪ್ಯಾಂಟ್ ಅಂತ ನನ್ನ ಕಝಿನ್ ಅಂದ. ಎಲ್ಲ ಹುಡುಕಿ ಕೊನೆಗೆ ಯಾವುದೋ ಒಂದು ಕಾರ್ಗೋ ಪ್ಯಾಂಟ್ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು. ಅದು ಜೀನ್ಸು, ಕಾಟನ್ದಲ್ಲ. ಕಮ್ಮಿ ಮಾಡಿ ಅಂದಿದ್ದಕ್ಕೆ ಜೀನ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕಾಗಲ್ಲ, ಕಾಟನ್ದಿದೆ ನೋಡಿ ಅಂದರು. ನಮಗೆ ಬೇಡ, ಜೀನ್ಸೇ ಬೇಕು ಅಂತ ಹೇಳಿದ್ವಿ. ಫಸ್ಟು ಇದನ್ನು ಚೂಸ್ ಮಾಡಿಕೊಂಡ ನನ್ನ ತಮ್ಮ. ಅವನು ಇರೋದೇ ಸಣ್ಣ, ಅದರಲ್ಲಿ ಇದೊಂಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂದೆ, ಜೀನ್ಸು ಟೋಂಡು. ಸೊ ಅದಕ್ಕೆ ಬೇಡ ಅಂತೇಳಿ ಕೊನೆಗೆ ಲಾಸ್ಟಲ್ಲಿ ಹಂಗೋ ಹಿಂಗೋ ಮಾಡಿ ಕಾರ್ಗೋ ಪ್ಯಾಂಟ್ನ ಅವನು ತೊಗೊಂಡ. ಮತ್ತು ಬೆಲ್ಟ್ ಬೇಕು ಅಂತ ಅಂದ. ಸೊ ಹೋದ್ಸತಿನೂ ಇಲ್ಲೇ ಬೆಲ್ಟ್ ತೊಗೊಂಡಿದ್ದು. ಬೆಲ್ಟ್ ತೊಗೊಳ್ಳೋಣ ಅಂಥೇಳಿ ಅವನು ಯಾವುದಾದ್ರೂ ಒಂದು ಇಷ್ಟಪಡ್ತಾನೆ, ಅದನ್ನು ತೊಗೊಂಡು ನೆಕ್ಸ್ಟು ಇವಾಗ ಅದೇನು ನಾನು ನಿಮಗೆ ಲೆದರ್ ಜಾಕೆಟ್ ತೋರಿಸಿದ್ನೋ ಅದ್ರ ಬೆಲೆ ಬಂದುಬಿಟ್ಟು 2000 ಅಂತೆ. ನನಗಂತೂ ಶಾಕ್ ಆಗೋಯ್ತು. ನನ್ನ ಸ್ಯಾಲ್ರಿಲಿ ಕೊಡ್ಸೋಣ ಅಂತಿದ್ದೆ, ನೆಕ್ಸ್ಟ್ ಟೈಮ್ ಕೊಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಈಗ ನೆಕ್ಸ್ಟ್ ಬಂದಿದ್ದು ನಾವು ನಮ್ಮ ಅಮ್ಮನಿಗೆ ಚಾರ್ಜಿಂಗ್ ಕೇಬಲ್ ಕಟ್ಟಾಗಿತ್ತು, ಅದು ತೊಗೊಂಡು ನಾನೀಗ ನಮ್ಮ